ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಉತ್ಸವ ಮತ್ತು ಪಥಸಂಚಲನ ಆಯೋಜನೆ. ಆರ್ಎಸ್ಎಸ್ ಸಂಭ್ರಮಾಚರಣೆ ಹಾಗೂ ಪಥಸಂಚಲನ ಅತಿ ಸುಂದರವಾಗಿ ಅದ್ದೂರಿಯಾಗಿ ವಿಜಯಪುರ ನಗರದ ಗೋದಾವರಿ ಹೋಟೆಲ್ ಹತ್ತಿರದಿಂದ ಪಥಸಂಚಲನ ಆರಂಭವಾಗಿ ವಿವಿಧ ಕಾಲೋನಿಯಲ್ಲಿ ಸಂಚರಿಸಿದ ನಂತರ ನಗರದ ದರ್ಬಾರ್ ಮೈದಾನದಲ್ಲಿ ಕಾರ್ಯಕ್ರಮ ನೆರವೇರಿಸಿದರು. KK2 ನ್ಯೂಸ್ ವಿಜಯಪುರ. Sorry, sir.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು 100ನೇ ವರ್ಷ ಆಚರಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು ಸಂತೋಷವನ್ನು ತಂದಿದೆ. ಬಹುಶಃ ಈ ಒಂದು ಸಂಸ್ಥಾಪಕರಾದ ಡಾಕ್ಟರ್ ಎಡಿ ಕೇವಲ 4 ಸ್ವಯಂ ಸೇವಕರನ್ನು ಕರೆದುಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಇವತ್ತು 100ನೇ ವರ್ಷದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ಈ ಒಂದು ಸಂಘ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ RSS ಮಹತ್ವ ಮತ್ತು ಒಂದು ಶಿಸ್ತು, ದೇಶ ಪ್ರೇಮ ಇದೆಲ್ಲನೂ ಕಲಿಸಿಕೊಡುವಂತ RSS ಇವತ್ತು 100ನೇ ವರ್ಷದಲ್ಲಿ ಪದಾರ್ಪಣೆ ಮಾಡ್ತಿದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಏನು ಈ 100ನೇ ವರ್ಷದ ಪಾಲ್ಗೊಂಡಿದ್ದಲ್ಲ, ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿದ್ದೇವೆ. ಸರ್, ಇವತ್ತಿಗೆ ನಿಮ್ಮ RSS ಹುಟ್ಟಿ 100 ವರ್ಷ ಆಯ್ತು. RSS ಹುಟ್ಟಿ 100 ವರ್ಷ ಆಯ್ತು. ನಿಮ್ಗೆ ಏನ್ ಅನಿಸ್ತದ RSS ಹುಟ್ಟಿ 100 ವರ್ಷ ಆಯ್ತು? ನಿಮ್ಮ ಸಂಭ್ರಮ ಹೆಂಗಿದೆ ಇದ್ರ ಬಗ್ಗೆ? ಅಲ್ಲ, ಇವತ್ತು 100 ವರ್ಷದಲ್ಲಿ ಯಾಕಂದ್ರೆ ಡಾಕ್ಟರ್ ರೆಡ್ಡಿ ಅವರ ಕನಸೇನಿತ್ತು, ದೇಶ ಪ್ರೇಮ, ದೇಶದ ಭಕ್ತಿ ಮತ್ತು ಪ್ರಥಮ ದೇಶದ ಬಗ್ಗೆ ಪ್ರತಿಯೊಬ್ಬ ನಮ್ಮ ನಾಗರಿಕರು, ಈ ಒಂದು ಯುವಕರು ದೇಶದ ಒಂದು ಮಹತ್ವ ಮತ್ತು ದೇಶದ ಅಭಿಮಾನ ಒಂದು ಹುಟ್ಟಬೇಕು ಮತ್ತು ಹಿಂದೂ ಸಂಘಟನೆ ಇಲ್ಲಿ ಆಗ್ಬೇಕು ಅನ್ನುವ ದೃಷ್ಟಿಯಿಂದ ಇಡೀ ಮತ್ತು ಇನ್ನೊಂದು ಕನಸು, ಈ ಜಗತ್ತಿಗೆ ಭಾರತ ಗುರು ಆಗ್ಬೇಕನ್ನುವ ಒಂದು ಕನಸೇನು ಡಾಕ್ಟರ್ ರೆಡ್ಡಿ ಅವರದ್ದು ಇದೆಯಲ್ಲ, ಆ ಒಂದು ಕನಸು ಈಗ ನನ್ಸಾಗ್ತಿದೆ ಅಂತ ನಮ್ಗೆಲ್ಲರೂ ಭಾವನೆ ಆಗಿದೆ. ಸರ್, ಆದಾಯ ಒಂದು ನೋಡಿದೆ, ಒಬ್ಬ ಅಂಗವಿಕಲ ಅವನಿಗೆ ಕಾಲಿಲ್ಲ ಅಂತ ಕೂಡ ಇವತ್ತು ನಿಮ್ ಪಥಸಂಚಲಕ ಬಂದ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಯಾವ ಸರ್? ಇವತ್ತು ಒಂದು ಅಂಗವಿಕಲ ಹುಡುಗಿಸೋದಕ್ಕೆ ಅವನಿಗೆ ಕಾಲಿಲ್ಲ, ಅದಕ್ಕೆ ಅಂತೋಸಕ್ಕೆ ನಿಮ್ ಪಥಸಂಚಲಕ ಬಂದ, ಅವನಿಗೆ ಅದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ಸಂಚಾಲಕ ಬಂದಾರ ಅಲ್ಲ, ಸಂಚಾಲನ ಅಂದ್ರೆ ಮೊದಲು ಶಿಸ್ತು, RSS ಅಂದ್ರೆ ಶಿಸ್ತು, ದೇಶ ಭಕ್ತಿ, ಆಮೇಲೆ ವ್ಯಕ್ತಿ ಅನ್ನುವ ಒಂದು ಘೋಷಣೆ ಇದು ತತ್ವದಿಂದ ಬಂದಿದೆ. ಸರ್, ನಿಮ್ಮ ಹೆಸರು? ರಾಜಶೇಖರ್ ಮಗಿಮಠ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ವಿಜಯಪುರ ನಗರದ ವಾರ್ಷಿಕೋತ್ಸವ, ವಿಶೇಷವಾಗಿ ಸಂಘಕ್ಕೆ 100 ವರ್ಷದ ಒಂದು ಸಂಭ್ರಮ. ಈ ಸಂದರ್ಭದಲ್ಲಿ 100 ವರ್ಷಗಳ ವಿಶೇಷ ಸಂದರ್ಭದಲ್ಲಿ ನಮ್ಮ ನಗರದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಇವತ್ತ ನಮ್ಮ ನಗರ ವಾರ್ಷಿಕೋತ್ಸವದ ನಿಮಿತ್ತವಾಗಿ ನಾವೆಲ್ಲ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಾಬು ಜಗನ್ರಾವ್ ಸರ್ಕಲ್ದಿಂದ ಏನು ಭವ್ಯವಾದಂಥ ಒಂದು ಪಥಸಂಚಲನ ಗಾಂಧಿ ವೃತ್ತ ಮಾರ್ಗವಾಗಿ ವಿಜಯಪುರದ ಅನೇಕ ಬೀದಿಗಳಿಗೆ ಸಂಚರಿಸಿ ನಮ್ಮ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಇವತ್ತ ಸಮಾವೇಶವಾಗಿ ಸಂಪನ್ನಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಉದ್ದೇಶಗಳು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ, ಜಗತ್ತಿನಲ್ಲೇ ಯಾವುದಾದ್ರೂ ಸಂಘಟನೆ ಶತಮಾನೋತ್ಸವ ಪೂರ್ಣಗೊಳಿಸಿದ್ದು ಯಾವುದಾದ್ರೂ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೀನಿ. ದೇಶ ಮೊದಲು, ಧರ್ಮ ಮತ್ತು ರಾಷ್ಟ್ರೀಯತೆ ಈ ವಿಚಾರಧಾರೆಗಳಿಟ್ಟುಕೊಂಡು ಸದಾ RSS ಅಂದ್ರೆ ರೆಡಿ ಫಾರ್ ಸರ್ವಿಸ್ ಅಂತ. ಇವತ್ತು ಸುನಾಮಿ ಇರ್ಬೋದು, ಭೂಕಂಪ ಇರ್ಬೋದು, ಯಾವುದೇ ಒಂದು ದೇಶದ ಆಪತ್ತು ಬಂದಾಗ ಮೊಟ್ಟ ಮೊದಲೇ ಅಲ್ಲಿ ಧಾವಿಸೋರು ಯಾರಾದ್ರೂ ಇದ್ರೆ ಅದು ಸ್ವಯಂ ಸೇವಕರು ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ